ಡಿಯರ್ SSLC ಸ್ಟೂಡೆಂಟ್ಸ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಮತ್ತೊಂದು ವಿಡಿಯೋಗೆ ಸ್ವಾಗತ. ದಯವಿಟ್ಟು ನಮ್ಮ SRA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಗಣಿತಕ್ಕೆ ಸಂಬಂಧಿಸಿದ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಬುಕ್ಕಿನಲ್ಲಿರುವ ಪ್ರತಿಯೊಂದು ಸೂತ್ರಗಳನ್ನು ಅಂದರೆ ಫಾರ್ಮುಲಾಗಳನ್ನು ಪ್ರತಿಯೊಂದು ಪಾಠದಿಂದ ನಾವು ಯಾವುದೇ ಸೂತ್ರಗಳು ಅಂತ ಎಲ್ಲ ಇದರಲ್ಲಿದೆ. ಈ PDF ಅಲ್ಲಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್ಗಿದೆ, ಓಕೆನಾ. ಫಸ್ಟು ನಾನು ಕನ್ನಡ ಮೀಡಿಯಮ್ ತೋರಿಸ್ಕೊಂಡು ಹೋಗ್ತೀನಿ, ಅದಾದಮೇಲೆ ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹೋಗೋಣ. ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇದೆ. ಸೊ ದಯವಿಟ್ಟು ನೋಡಿ. ವಿಡಿಯೋ ಅವಾಗ ಅಪ್ಲೋಡ್ ಮಾಡಬೇಕಾಗಿತ್ತು, ಸ್ವಲ್ಪ ಒಂದು ಪರ್ಸ್ನಲ್ ಕೆಲಸ ಇತ್ತು, ಸೊ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪಾಠ ಆದಂಥ ಸಮಾಂತರ ಶ್ರೇಣಿಗಳಿಂದ ಯಾವ್ಯಾವ ಸೂತ್ರ, ಈ ಪಾಠದಿಂದ ಯಾವ ಸೂತ್ರ ನೆನ್ಪಿಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಒಂದು ಮೊದಲನೇದೇ ಇಂಪಾರ್ಟೆಂಟ್ ಅಂದರೆ ಇದೊಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಆಮೇಲೆ ಎಣ್ಣೆ ಪದ ಕಂಡುಹಿಡಿಯೋದು, ಆಮೇಲೆ ಸಾಮಾನ್ಯ ವ್ಯತ್ಯಾಸ, ಮೊದಲ n ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋದು. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ತಿರ್ಬೋದು. ಹೀಗೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಈ ಪಾಠದಿಂದ ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು ತ್ರಿಭುಜಗಳು. ತ್ರಿಭುಜ ನೋಡಿ, ಇದೊಂದು ಇಂಪಾರ್ಟೆಂಟ್ ಲೆಸನು. ಇದು ಸಪ್ರೇಟಾಗಿ ಈ ಪಾಠಕ್ಕೆ ಸಂಬಂಧಪಟ್ಟ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಏನೇನು ಓದ್ಕೋಬೇಕು ಈ ಪಾಠದಿಂದ ಅಂತ. ಸೊ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ತ್ರಿಭುಜಗಳಿಂದ ಇಲ್ಲಿ ಅಂತೂ ತೇಲ್ಸ್ನ ಪ್ರಮೇಯ ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತೂ ಕನ್ಫರ್ಮ್, ಅದು ಕರೆಕ್ಟಾಗಿ ಓದ್ಕೊಳ್ಳಿ. ಇನ್ನೊಂದು ಹಲವಾರು ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಪ್ರಮೇಯಗಳ ಮೇಲೆ ಕೇಳ್ತಾ ಇದ್ರಿ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಮೇಯಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ ಎ ಪಾರ್ಟ್ ಬಿ ಬುಕ್ಕಿಂದ ಎರಡರಿಂದ ಸೇರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಮೇಯ, ಒಂದನೇ ಪಾಠದಿಂದ ಲಾಸ್ಟ್ ಪಾಠ ಗಂಟೆ ಎಷ್ಟಿದೆ ಅಷ್ಟು ಪ್ರಮೇಯಗಳನ್ನ ಯಾವ್ದು ಇಂಪಾರ್ಟೆಂಟು ಅದರಲ್ಲಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಬೇಗ ಬೇಗ ವೀಡಿಯೋಗಳು ಬಿಡ್ತಾ ಹೋಗ್ತೀನಿ. ಇವತ್ತು ಕ್ಲೀನಾಗಿ ನೋಡ್ಕೊಳ್ಳಿ. ನಿಮ್ಮ ನಾಳೆ ನಾಡಿದ್ದಿದೆ ಎಕ್ಸಾಮು. ಸೊ ಇವತ್ತು ಚೆನ್ನಾಗಿ ಎಲ್ಲ ಬಿಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ನಾಳೆ ಎಲ್ಲ ಇವತ್ತು ನಾಳೆ ಪೂರ್ತಿ ವೀಡಿಯೋಗಳು ನೋಡಿಕೊಂಡು ಒಂದು 10 ನಿಮಿಷ ಅಷ್ಟೇ ವೀಡಿಯೋಗಳು, ಏನಿದ್ರೆ 7, 8, 10 ನಿಮಿಷದೊಳಗಡೆ ನಾನು ಕವರ್ ಮಾಡಿರ್ತೀನಿ. ಅಷ್ಟನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ, ತ್ರಿಭುಜಗಳಿಂದ ನೋಡ್ತಾ ಇರ್ಬೋದು. ಅದಾದಮೇಲೆ ಇದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇದರಲ್ಲಿ ವೃತ್ತದ ಪರಿಧಿ, ಇದಂತೂ ಇಂಪಾರ್ಟೆಂಟು. ವೃತ್ತದ ವಿಸ್ತೀರ್ಣ ನೋಡ್ತಾ ಹೋಗಿ, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಇಂಗ್ಲೀಷ್ ಮೀಡಿಯಮ್ಗೂ ಇದೆ, ಅದು ನೆಕ್ಸ್ಟ್ ಅದನ್ನು ಇವಾಗ ಹಂಗೆ ನೆಕ್ಸ್ಟ್ ಪೇಜಲ್ಲಿ ಅದನ್ನು ತೋರಿಸ್ತೀನಿ. ಇವಾಗ ನೋಡ್ತಾ ಇರಿ ವೃತ್ತಗಳು. ಅದಾದಮೇಲೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತಾಯಿದ್ದೀನಿ. ಏನಿದ್ರು ಕಮೆಂಟಲ್ಲಿ ಕಮೆಂಟ್ ಮಾಡಿ, ಓಕೆನಾ. ನಿರ್ದೇಶಾಂಕ ರೇಖಾಗಣಿತ, ವಾಸ್ತವ ಸಂಖ್ಯೆಗಳು, ಸಂಭವನೀಯತೆ, ಫುಲ್ಲೆಲ್ಲ ಇದೆ ಇದರಲ್ಲಿ. ಕರೆಕ್ಟಾಗಿ ನೋಡ್ತಾ ಹೋಗಿ. ನೋಡಿ, ಅದೇ ರೀತಿ ತುಂಬ ಕಷ್ಟ ಇರುವಂಥ ಒಂದು ಲೆಸನ್ ಅಂದರೆ ತ್ರಿಕೋನಮಿತಿ. ಇದಂತೂ ಎಷ್ಟೋ ಜನಕ್ಕೆ ಕಷ್ಟ ಇದೆ. ಇದ್ರ ಮೇಲೂ ಸಪ್ರೇಟ್ ವೀಡಿಯೋ, ತ್ರಿಭುಜ ಮೇಲೂ ಒಂದು ಸಪ್ರೇಟ್ ವೀಡಿಯೋ, ಎರಡರಿಂದ ಸಪ್ರೇಟ್ ವೀಡಿಯೋಗಳು ಬಿಡ್ತೀನಿ ನೆಕ್ಸ್ಟ್ ನಾನು. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಂತೂ ಎಲ್ಲರಿಗೂ ಹೇಳಿರ್ತಾರೆ, ಇದು ಇಂಪಾರ್ಟೆಂಟ್ ಅಂತ. ಈ ಬಾಕ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸಂಖ್ಯಾಶಾಸ್ತ್ರದಿಂದ ಸರಾಸರಿ, ಮಧ್ಯಾಂಕ, ಬಹುಲಕ, ಈ ಮೂರರಲ್ಲಿ ಒಂದು ಕನ್ಫರ್ಮ್ ಆಗುತ್ತೆ. ಇದಿಷ್ಟೇ. ನೆಕ್ಸ್ಟ್ ಇವಾಗ ಇಂಗ್ಲೀಷ್ ಮೀಡಿಯಮ್ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇವಾಗ ಇಂಗ್ಲೀಷ್ ಮೀಡಿಯಮು ಒಂದೇ ನೋಡಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನು. ಇದರಲ್ಲಿ ಯಾವ್ದು ಕಂಡುಹಿಡಬೇಕು ಕ್ಲೀನಾಗಿ ಕೊಟ್ಟಿದ್ದೀನಿ ನೋಡಿ, ಲೈನ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಅದಾದಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಈ ಕಡೆ ಸೈಡ್ನಿದೆ. ಕರೆಕ್ಟಾಗಿ ನೋಡ್ಕೊಂಡು ಹೋಗಿ, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ ನಾನು. ನೋಡ್ತಾ ಹೋಗ್ಬೋದು, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋ ಹೇಳಿದ್ದೀನಿ, ಅದರಲ್ಲಿ ಬಿಡ್ತೀನಿ ಇವಾಗ. ನೆಕ್ಸ್ಟ್ ವೀಡಿಯೋ ಈ ಮೊದಲನೇ ಪಾಠದಿಂದ ಪ್ರಮೇಯಗಳು, ಮೊದಲನೇ ಪಾಠದಿಂದ ಲಾಸ್ಟ್ ಪಾಠ ಉಂಟು. ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್ ಬಿಡ್ತಾ ಇದ್ದೀನಿ. ಸೊ ಯಾರಿಗೂ ಇದಾಗೋದು ಬೇಡ ಅಂತ. ನೀವು ಕನ್ನಡದಲ್ಲಿ ಬಿಟ್ಟರೆ ಇಂಗ್ಲೀಷಲ್ಲಿ ಕೇಳ್ತಾರೆ, ಇಂಗ್ಲೀಷಲ್ಲಿ ಬಿಟ್ಟರೆ ಕನ್ನಡದಲ್ಲಿ ಕೇಳ್ತೀರ. ಸೊ ಅದಕ್ಕೆ ಯಾರಿಗೂ ತೊಂದರೆ ಬೇಡ. ನೋಡಿ, ಇದು ನಿಮ್ಗೆ ಇಲ್ಲಿ ಕೊಟ್ಟವ್ರೆ, ಇದು ಇಂಪಾರ್ಟೆಂಟೇ. ಟ್ರಿಗ್ನೋಮೆಟ್ರಿ ಅಂತೂ ಮೋಸ್ಟ್ ಆಫ್ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ತಲೆನೋವಾಗಿರೋ ಪಾಠ ಅಂದರೆ ಇದು. ಮ್ಯಾಥ್ಸು ಕೂಡ ಎಲ್ಲರಿಗೂ ಕಷ್ಟನೇ ಅನಿಸುತ್ತೆ.
ಸೊ ಹಂಗೆ ಅಂದ್ಕೋಬೇಡಿ, ನಾನು ವೀಡಿಯೋಗಳು ಇವತ್ತಿಂದ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗಿಂದ ಜಸ್ಟು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. ಒಂದು ವೀಡಿಯೋ ನೋಡಿ ಆಲ್ಮೋಸ್ಟ್ ರಿಪೀಟ್ ಆಗ್ತಿದೆ, ಸೈನ್ಸ್ ಅದೆಲ್ಲ ನೋಡ್ತಾ ಇರ್ಬೋದು ಇಷ್ಟೊಂದು ರಿಪೀಟ್ ಆಗಿದೆ ಅಂತ ನೀವೇ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗ್ತಾಯಿದ್ರೆ ನನಗೂ ಒಂದು ಖುಷಿ. ಆಲ್ರೆಡಿ ನಾವು ಇನ್ನೊಂದು ಖುಷಿ ವಿಚಾರ ಅಂದರೆ ನಾವಿವಾಗ 500 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀವಿ, ಅದೊಂದು ಖುಷಿ ವಿಚಾರ. ನಿಮಗೆ ತುಂಬ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾವು ಚಾನಲ್ ಕ್ರಿಯೇಟ್ ಮಾಡಿ ಮೇ ಬಿ ಒಂದು 2 ಮಂತ್ಸ್ ಆಗಿದೆ ಅಷ್ಟೇ, ಆಗಲೇ ಇಷ್ಟೊಂದು ಜನ ನಮ್ಮ ಚಾನಲ್ನ ನೋಡ್ತಾಯಿದ್ದೀರಾ, ಅದೊಂದು ಖುಷಿ ವಿಚಾರ. ಸೊ ದಯವಿಟ್ಟು ನೋಡಿ. ನೆಕ್ಸ್ಟ್ ನೀವು ಮುಂದೆ ಫಸ್ಟ್ PUC ಬರ್ತೀರಾ, ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಬಿಡ್ತಾ ಹೋಗ್ತೀನಿ ನಾನು. ಇವಾಗ ಫಸ್ಟ್ PUCಗೆ ಫಸ್ಟ್ PUCಗೆ ನಾನು ಲೆಸನ್ ವೈಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಡೈಲಿ ಒಂದೊಂದು ವೀಡಿಯೋ ಫಸ್ಟ್ PUCಯಿಂದ ನಾನು ಅಪ್ಲೋಡ್ ಮಾಡೋದು. ಸೊ ಫಸ್ಟ್ PUC ಸೆಕೆಂಡ್ PUC ಅಂತೂ ಫುಲ್ ಅಪ್ಲೋಡ್ ಮಾಡ್ತೀನಿ, ನಾನು ಟೆನ್ಷನ್ ಬಿಟ್ಬಿಡಿ. ಏನಿದ್ರು ಇದು 10th ಒಂದು ನೋಡಿ, ಕೋಆರ್ಡಿನೇಟ್ ಜಾಮಿಟ್ರಿ, ಅದೇ ರೀತಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.